ಕೇಳಿಸ್ತಾ ಇದ್ಯಾ ನಾನು ಹೇಳ್ತಾ ಇರೋದು? ಕೇಳಿಸ್ತಾ ಇದ್ಯಾ? ಹೌದು ಮೇಡಮ್. ನಾವು ನಿನ್ನೆ ಹೀರೋ ಪಾಠನ 12th ಪ್ಯಾರಾವರೆಗೂ ಕಂಪ್ಲೀಟ್ ಮಾಡಿದ್ವಿ ಅಲ್ವಾ? ಟೈಗರ್ ವಾಸ್ ಚೇಸಿಂಗ್ ಹಿಮ್ ಇದೆಲ್ಲ ಆಗಿತ್ತು ಅಲ್ವಾ ಮಕ್ಳೇ? ಏನ್ ಮಾಡ್ತಾ ಇದೆ ಇಟ್ ಈಸ್ ಚೇಸಿಂಗ್ ಹಿಮ್. ಇಟ್ ಈಸ್ ದ ಟೈಗರ್ ಈಸ್ ಸ್ಕ್ರಾಚಿಂಗ್ ದ ಗ್ರೌಂಡ್ ರೈಟ್ ವಿತ್ ಇಟ್ಸ್ ಕ್ಲಾಸ್. ಕ್ಲಾಸ್ ಅಂದ್ರೆ ಏನು? Okay, madam. Continue. Okay, sir. ಸೊ ಕ್ಲಾಸ್ ಅಂದ್ರೆ ಏನು ಮಕ್ಕಳೇ? ಸೊ ನಿನ್ನೆ ನಾವು ಟೈಗರ್ ಆತನನ್ನ ಚೇಸ್ ಮಾಡ್ತಾ ಇತ್ತು. ಯಾರನ್ನ? ಸ್ವಾಮಿಯನ್ನ. ನೈಟ್ ಮ್ಯಾರ್ ಆಫ್ ಸ್ವಾಮಿ, ಸ್ವಾಮಿಯ ಒಂದು ಕೆಟ್ಟ ಕನಸು ಅಥವಾ ದುಸ್ವಪ್ನ, ಇದನ್ನ ಮಾಡ್ತಾ ಇದ್ವಿ ಅಲ್ವಾ? ಸೊ ಇನ್ ದ್ಯಾಟ್ ನೈಟ್ ಮ್ಯಾರ್ the tiger was chasing Swami. It was scratching the ground with its claws. What do you mean by claws? ಪಂಜು ಅಥವಾ ಉಗುರು. ಓಕೆ, ಸೊ ಉಗುರಿನಿಂದ ಅದು ನೆಲವನ್ನ, ಗ್ರೌಂಡ್ ಅನ್ನ ಸ್ಕ್ರಾಚ್ ಮಾಡ್ತಾ ಇತ್ತು. ಸ್ವಾಮಿಗೆ ಏನಾಗಿಲ್ಲ, ಇಲ್ಲಿ ಓಡೋದಿಕ್ಕೆ ಆಗ್ತಾ ಇಲ್ಲ. ಬಿಕಾಸ್ ಆತನ ಕಾಲುಗಳು, ಫೀಟ್ ವಾಸ್ ಸ್ಟಕ್ ಟು ದ ಗ್ರೌಂಡ್. ಸೊ ಈ ಕನಸು ಏನಿದೆ, ಕೆಟ್ಟ ಕನಸು, ಆತನನ್ನ ಭಯಭೀತಗೊಳಿಸ್ತಾ ಇದೆ. ಇಟ್ ಈಸ್ ಥ್ರೆಟನಿಂಗ್ ಹಿಮ್. ಓಕೆ, ಥ್ರೆಟನಿಂಗ್ ಹಿಮ್ ಟು ಕಂಟಿನ್ಯೂ ಫಾರ್ ಎವರ್. ಯಾವಾಗ್ಲೂ ನಿರಂತರವಾಗಿ ಇದೇ ಕನಸು ಮುಂದುವರಿಯುತ್ತೇನೋ, ಭಯಭೀತನಾಗಿ ಇರ್ತೀನೇನೋ ಅಂತ ಆತನಿಗೆ ಅನ್ನಿಸ್ತಾ ಇದೆ. ಆಯ್ತಾ? ಸೊ ಸ್ವಾಮಿ ಗ್ರೋನ್ಡ್ ಇನ್ ಡಿಸ್ಪೇರ್. ಗ್ರೋನ್ ಅಂತಂದ್ರೆ ಏನು ಮಕ್ಕಳೇ? ಸ್ವಾಮಿ ನರಳುತ್ತಾ ಇದ್ದಾನೆ. ಓಕೆ, ಸೊ ನಿದ್ದೆಯಲ್ಲಿ ನರಳುತ್ತಾ ಇದ್ದಾನೆ, ಕನಸನ್ನ, ಕೆಟ್ಟ ಕನಸನ್ನ ನೋಡ್ಬಿಟ್ಟು. ಇಲ್ಲಿವರೆಗೆ ನಾವು ಕಂಪ್ಲೀಟ್ ಮಾಡಿದ್ವಿ. ವಿ ಹ್ಯಾಡ್ ಕಂಪ್ಲೀಟೆಡ್ ದಿಸ್ ಮಚ್. ಓಕೆ, ವಿಲ್ ಕಂಟಿನ್ಯೂ ವಿತ್ ದ ನೆಕ್ಸ್ಟ್ ಪ್ಯಾರಾಗ್ರಾಫ್. Paragraph 13. With a desperate effort, he opened his eyes. With a desperate effort. ಹತಾಶನಾಗಿ ಪ್ರಯತ್ನ ಮಾಡ್ತಾನೆ. ಎಫರ್ಟ್ ಅಂತಂದ್ರೇನು? ಪ್ರಯತ್ನ. He opened his eyes. ಕಣ್ಣನ್ನ ತೆರಿತಾನೆ. He put his hand out to feel his granny's presence at his side. So Swami was getting scared, isn't it? He was usually he used to sleep with whom? Sleep with his grandmother, right? So ಏನೇ ಆದ್ರೂ ಪಕ್ಕದಲ್ಲಿ ಅಜ್ಜಿ ಇರ್ತಾ ಇದ್ರು. ಸೊ he in sleep he searched for his granny by putting his hand out of the blanket. ಏನ್ ಮಾಡ್ತಾನೆ ಸ್ವಾಮಿ ಇಲ್ಲಿ? ಭಯಭೀತನಾಗಿ ತನ್ನ ಅಜ್ಜಿಗೋಸ್ಕರ ಹುಡುಕಾಡ್ತಾನೆ. ಹೇಗೆ? ತನ್ನ ಕೈಯನ್ನ ಬ್ಲಾಂಕೆಟ್ ಇಂದ ಹೊರಗೆ ಹಾಕಿ ಅಜ್ಜಿಯ ಪ್ರೆಸೆನ್ಸ್ ಅನ್ನ ನೋಡ್ತಾನೆ. ಪ್ರೆಸೆನ್ಸ್ ಅಂತಂದ್ರೆ ಇರುವಿಕೆ. ಅಜ್ಜಿ ಪಕ್ಕದಲ್ಲಿ ಇದ್ದಾಳ ಇಲ್ವಾ? ಆಸ್ ವಾಸ್ ಇಸ್ ಹ್ಯಾಬಿಟ್ ಅಂತಂದ್ರೆ ಡೈಲಿ ಆತನ ಅಭ್ಯಾಸ ಇದು. ಅಜ್ಜಿಯ ಪಕ್ಕ ಮಲಗೋದ್ರಿಂದ ಆತನ ಅಭ್ಯಾಸ ಏನು? ಅವಾಗವಾಗ ಅಜ್ಜಿ ಪಕ್ಕದಲ್ಲಿ ಇದ್ದಾಳ ಅಂತ ನೋಡೋದು. ಸೊ ಹಿ ಸರ್ಚ್, ಬಟ್ ಅಲ್ಲಿ ಅಜ್ಜಿ ಇದ್ದಾಳ? ಇಲ್ಲ. ದೇರ್ ಈಸ್ ನೋ ಗ್ರ್ಯಾಂಡ್ ಮದರ್ ದೇರ್, isn't it? Where he is sleeping? Where is he sleeping, Swami? Beside his granny. Beside. Beside? His granny beside. His granny beside. No, not now. Now where is he sleeping? ಎಲ್ಲಿ ಮಲಗಿದಾನೆ ಇವತ್ತು ಸ್ವಾಮಿ ಈ ಸ್ಟೋರಿನಲ್ಲಿ? Office. Yeah, in the Office room. And under the bench, right? Under the bench. Bench ಕೆಳಗೆ ಮಲಗಿದಾನೆ ಅಲ್ವಾ? So when he put his hand out, he touched the wooden leg of the bench.
ಏನ್ ಟಚ್ ಮಾಡ್ತಾನೆ ಅವನು ನೋಡಿ, ಕಾಲುಗಳು, ಯಾವ್ದ್ರದ್ದು, ಬೆಂಚಿನ ಕಾಲುಗಳು ಆತನಿಗೆ ಸಿಗ್ತವೆ. ಓಕೆ, okay, he touched the wooden leg of the bench and his lonely state came back to him. Lonely state and his lonely state came back to him. What is the lonely state? ಆತ ಏಕಾಂಗಿ ಆಗಿದ್ದಾನೆ ಅನ್ನೋದು ಆಗ ಆತನಿಗೆ ನೆನಪಾಯ್ತು. ಪಕ್ಕದಲ್ಲಿ ಗ್ರ್ಯಾಂಡ್ ಮದರ್ ಇಲ್ಲ. ಓಕೆ, ದೇರ್ ಇಸ್ ನೋ ಗ್ರ್ಯಾಂಡ್ ಮದರ್ ಬಿಸೈಡ್ ಹಿಮ್ ಆಸ್ ಡೈಲಿ ಯೂಸ್ ಟು ಬಿ. He sweated with fright and he started sweating ಅಂತಂದ್ರೆ ಆತ ಬೆವೆತು ಹೋದ, ಬೆವರಲಿಕ್ಕೆ ಸ್ಟಾರ್ಟ್ ಆದ, ಭಯದಿಂದ ಬೆವೆತು ಹೋಗುವುದು. And now what was this wrestling? ಹಾಗಾದ್ರೆ ಇಲ್ಲೆಲ್ಲ ಆಗಿರೋದು ಏನು, ಏನ್ ಮಾಡ್ತಾನೆ ಇವಾಗ ಸ್ವಾಮಿ? What he will do next? He is sleeping alone. He has seen a bad nightmare. Okay, so he is getting scared. What he will do now? So what did he touch? He touched the leg of the bench. Then he moved to the edge of the bench and stared into the darkness. So ಆತ ಏನ್ ಮಾಡ್ತಾನೆ, ಬೆಂಚಿನ ತುದಿಯಲ್ಲಿ ಬಂದು ಕತ್ತಲೆಯನ್ನ ನೋಡ್ತಾನೆ. ಓಕೆ, ಕತ್ತಲೆಯನ್ನ ದಿಟ್ಟಿಸಿ ನೋಡ್ತಾನೆ, ಯಾರು ಇಲ್ಲ ಅಲ್ಲಿ. ಅಲ್ಲಿ ಆತನಿಗೆ he saw something was moving down. There something was moving down. ಏನೋ ಚಲಿಸುತ್ತಾ ಇದೆ ಅನ್ನೋದು ಆತನಿಗೆ ಕಾಣಿಸತ್ತೆ. ಓಕೆ, ಸೊ ಏನೋ ಒಂದು ವಸ್ತುನೋ, ಏನೋ ಒಂದು ಪ್ರಾಣಿನೋ, ಅಥವಾ ಏನೋ ಒಂದು ಚಲಿಸಿದ ಹಾಗೆ ಆತನಿಗೆ ಕಾಣಿಸುತ್ತೆ. He saw some movement in the room. So what he did, he lay gazing at it in horror. ಆತ ಅದನ್ನ ದಿಟ್ಟಿಸಿ ನೋಡಿದ. ಏನನ್ನ, ಏನು ಚಲಿಸ್ತಾ ಇದೆ ಅನ್ನೋದನ್ನ ಆತ ದಿಟ್ಟಿಸಿ ನೋಡಿದ ಭಯದಲ್ಲಿ. His end had come. What came to his mind? The thought that comes to his mind is, his end had come. ನನ್ನ ಕೊನೆಗಾಲ ಬಂತು ಅಂತ ಆತನಿಗೆ ಅನ್ಸೋದಿಕ್ಕೆ ಶುರು ಆಗುತ್ತೆ. ಸೊ ಏನ್ ಯೋಚನೆ ಮಾಡ್ತಾ ಇದ್ದ ಅವನು? ವಾಟ್ he was thinking? He was thinking about some devil, some ಭೂತ, ದೆವ್ವದ ಬಗ್ಗೆ ಯೋಚನೆ ಮಾಡ್ತಾ ಇದ್ದ ಅಲ್ವಾ? ಸೊ ಡೆವಿಲ್ ಮೇ ಕಮ್, ಇಟ್ ಮೇ ಕ್ಯಾರಿ ಮೀ, ಇಟ್ ಮೇ ಕ್ಲಚ್ ಮೈ ಥ್ರೋಟ್, ಇಸಂಟ್ ಇಟ್? ನನ್ನ ಕತ್ತನ್ನ ಹಿಸುಕಬಹುದು, ನನ್ನ ಎತ್ಕೊಂಡು ಹೋಗ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದವನಿಗೆ, ವೆನ್ ಹಿ ಸಾ ಸಮಥಿಂಗ್ ಮೂವಿಂಗ್ ದ್ಯಾಟ್, ಹಿ ಥಾಟ್ ದಟ್ ಹಿಸ್ ಎಂಡ್ ಹ್ಯಾಡ್ ಕಮ್. ಆಯ್ತು, ನನ್ನ ಕಥೆ ಮುಗಿಯಿತು ಅಂತ ಯೋಚನೆ ಮಾಡ್ತಾನೆ. ಹಿ ರಿಯಲೈಸ್ಡ್ ದ್ಯಾಟ್ ದ ಡೆವಿಲ್ ವುಡ್ ಪ್ರೆಸೆಂಟ್ಲಿ pull him out and tear him. ನೋಡಿ ಇಲ್ಲಿ. ಸೊ he realized, ಅರಿವು. ರಿಯಲೈಸ್ ಅಂತಂದ್ರೆ ಏನು ಮಕ್ಕಳೇ? ಅರಿವು. ಸೊ ಆತ ಏನ್ ತಿಳ್ಕೊತಾನೆ ಇಲ್ಲಿ? ದ ಡೆವಿಲ್ ವುಡ್ ಪ್ರೆಸೆಂಟ್ಲಿ ಪುಲ್ ಹಿಮ್ ಔಟ್. ಈಗ ದೆವ್ವನನ್ನ ಇಲ್ಲಿಂದ ಎಳ್ಕೊಂಡು ಹೋಗುತ್ತದೆ, ಎಳೆದು ಹೋಗ್ಕೊಂಡು ಹೋಗಿ, ಟೇರ್ ಅಂತಂದ್ರೆ ಹರಿದು ಹಾಕು. ಓಕೆ, ಅಂದ್ರೆ ಸಾಯಿಸತ್ತೆ ಅಂತ, ತನ್ನನ್ನ ಹರಿದು ಹಾಕತ್ತೆ, ಸಾಯಿಸತ್ತೆ. ಸೊ ಇಷ್ಟಾದಾಗ ಮೈಂಡ್ ಅಲ್ಲಿ, ವೆನ್ ಆಲ್ ದಿಸ್ ಕಮ್ಸ್ ಟು ಮೈಂಡ್, ವಾಟ್ ಶುಡ್ ಹಿ ಡೂ? ವೈ ಶುಡ್ ಹಿ ಥಾಟ್ ದಟ್? ವೈ ಶುಡ್ ಹಿ ವೇಟ್? ನಾನು ಯಾಕೆ ವೇಟ್ ಮಾಡಬೇಕು, ಯಾಕೆ ಕಾಯ್ಬೇಕು? ಸೊ ನಾನು ಏನಾದ್ರು, ಯಾವುದೇ ವ್ಯಕ್ತಿ ಆಗ್ಲಿ ಅಪಾಯದ ಕೊನೆಗಾಲ ಬಂದಾಗ ಹಿ ವಿಲ್ ಡೂ ಸಮಥಿಂಗ್. ಓಕೆ, ಇನ್ ದ ಡಿಫೆನ್ಸ್, ರಕ್ಷಣೆಗೋಸ್ಕರ ವ್ಯಕ್ತಿ ಯಾರೇ ಆಗಿರ್ಲಿ ಏನಾದ್ರೂ ಒಂದು ಪ್ರಯತ್ನ ಮಾಡ್ತಾರೆ ಅಲ್ವಾ? ಸೊ ಎಷ್ಟೇ ಭಯ ಇದ್ರೂನು ಲಾಸ್ಟ್ ಅಲ್ಲಿ, ಕೊನೆಯಲ್ಲಿ ಏನಾದ್ರೂ ಒಂದು ಪ್ರಯತ್ನ ಮಾಡ್ತೀವಿ, ನಾವಾಗ್ಲಿ ನೀವಾಗ್ಲಿ. ಅದೇ ತರ ಸ್ವಾಮಿ ಏನ್ ಮಾಡ್ತಾನೆ ಇಲ್ಲಿ, ಆಸ್ ಇಟ್ ಕೇಮ್ ನಿಯರರ್, ಹತ್ತಿರ ಬರ್ತಾ ಇದ್ದಾಗೆ ಆ ಆಕೃತಿ, ಆ ಶೇಪ್ ಏನದು ಮೂವ್ಮೆಂಟ್ ಆಗ್ತಾ ಇದೆ, ಆ ಮೂವ್ಮೆಂಟ್, ವೆನ್ ಇಟ್ ಕೇಮ್ ನಿಯರರ್, ಹಿ ಕ್ರಾಲ್ಡ್, ತೆವಳಿಕೊಂಡು ಹತ್ತಿರ ಹೋಗ್ತಾನೆ. ಓಕೆ, ಫ್ರಮ್ ಅಂಡರ್ ದ ಬೆಂಚ್. ಸಿ ಹಿಯರ್, ಹಿ ವಾಸ್ ಸ್ಲೀಪಿಂಗ್ ಅಂಡರ್ ದ ಬೆಂಚ್. ಸೊ ಆಸ್ ದ ಶೇಪ್ ಆರ್ ಆಸ್ ದಟ್ thing came nearer to him, he crawled from under the bench, hugged it with all his might, Shakti, and used his teeth on it like a mortal weapon. Okay, so what he did in last attempt, he went nearer to that shape or thing, hugged it tightly and used his teeth to bite. Okay,
ಸೊ ಏನ್ ಮಾಡ್ತಾನೆ ಆತ, ಹತ್ತಿರ ಹೋಗ್ತಾನೆ, ಅದನ್ನ ಅಪ್ಪಿಕೊಳ್ತಾನೆ, ಆಕೃತಿಯನ್ನ ಅಪ್ಪಿಕೊಳ್ತಾನೆ. ಹಗ್ ಅಂತಂದ್ರೆ ಅಪ್ಪಿಕೋ ಅಥವಾ ತಬ್ಬಿಕೊಳ್ಳುವುದು, ಗಟ್ಟಿಯಾಗಿ ತಬ್ಬಿಕೊಂಡು ತನ್ನ ಹಲ್ಲಿನಿಂದ ಅದನ್ನ ಕಚ್ಚುತ್ತಾನೆ. ಓಕೆ, ಬೈಟ್, ಬಿಟನ್, ಅಂಡರ್ಸ್ಟುಡ್. ಸೊ ಲೈಕ್ ಹೇಗೆ ಕಚ್ಚಿದಾನೆ ಅಂತಂದ್ರೆ ನೋಡಿ ಮಕ್ಕಳೇ, ಆ ಹಲ್ಲು ಅನ್ನೋದು ಅದು ಅವನು ಮಾರ್ಟಲ್ ವೆಪನ್ ಅನ್ನೋ ತರ. ಮಾರ್ಟಲ್ ವೆಪನ್ ಅಂದ್ರೆ ಏನು, ಮಾರಣಾಂತಿಕವಾದ ಒಂದು ಆಯುಧ. ಸೊ ಏನೇ ಆದ್ರೂ ಇದನ್ನ ಬಿಡಬಾರ್ದು ಅನ್ನೋ ಅಷ್ಟು ಗಟ್ಟಿಯಾಗಿ ತನ್ನ ಹಲ್ಲಿನಿಂದ ಅದನ್ನ ಕಚ್ಚಿ ಬಿಡ್ತಾನೆ. ಓಕೆ, ಸೊ ಹಿ ಯೂಸ್ಡ್ ಹಿಸ್ ಟೀತ್ ಲೈಕ್ ಅ ಮಾರ್ಟಲ್ ವೆಪನ್. ಕಚ್ಚಿದಾಗ ಏನಾಯ್ತು, ಆಕ್ಚುಲಿ ದ ಶೇಪ್ ದಟ್ ವಾಸ್ ಮೂವಿಂಗ್ ನಿಯರ್ ಟು ಹಿಮ್ ವಾಸ್ ಅ ಹ್ಯೂಮನ್ ಬೀಯಿಂಗ್ ಅಲ್ವಾ. ಸೊ ಅಲ್ಲಿ ಒಬ್ಬ ಮನುಷ್ಯನೇ ಇದ್ದ ಆಕ್ಚುಲಿ. ಓಕೆ, ಸೊ ಆಗ ಕಚ್ಚಿದಾಗ ಆತ ಕೂಗಿಕೊಂಡಿದ್ದಾನೆ, ಅಯ್ಯೋ ಸಮಥಿಂಗ್ ಹ್ಯಾಸ್ ಬಿಟನ್ ಮೀ, ವೆಂಟ್ ಫೋರ್ತ್ ಆನ್ ಅಗೊನೈಸ್ಡ್ ಥಂಡರಿಂಗ್ ಕ್ರೈ and was followed by a heavy tumbling and falling amidst the furniture. ಸೊ ಆ ವ್ಯಕ್ತಿ ಏನ್ ಮಾಡ್ತಾನೆ, ಅಯ್ಯೋ ಸಮಥಿಂಗ್ ಹ್ಯಾಸ್ ಬಿಟನ್ ಮೀ, ಏನೋ ನನ್ನ ಕಚ್ಚಿದೆ ಅಂತ ದೊಡ್ಡದಾಗಿ ಕಿರ್ಚ್ಕೋತಾನೆ. ಓಕೆ, ವೆಂಟ್ ಫೋರ್ತ್ ಅಂದ್ರೆ ಮುಂದೆ ಹೋಗಿ ಕಿರ್ಚ್ಕೋತಾನೆ. ಇನ್ ಅಗೊನೈಸ್ಡ್ ಅಂದ್ರೆ ಏನು ಮಕ್ಕಳೇ, ಪೇನ್, ನೋವಿನಲ್ಲಿ, ಭಯಂಕರವಾದ ನೋವಿನಲ್ಲಿ ಆತ ಕಿರ್ಚ್ಕೋತಾನೆ. ಓಕೆ, ಸೊ ಅದೇ ರೀತಿ ದೊಡ್ಡದಾಗಿ ಅಳ್ತಾನೆ. and was followed by a heavy tumbling and falling amidst the furniture. ಹೀಗೆ ಕಿರುಚಿಕೊಂಡು ಕೂಗಿಕೊಂಡು ಆತ ಏನ್ ಮಾಡ್ತಾ ಇದ್ದಾನೆ, ಉರುಳಿ ಹೋಗ್ತಾ ಇದ್ದಾನೆ. ಟಂಬಲ್ ಅಂತಂದ್ರೆ ಉರುಳಿ ಹೋಗಿ ಫರ್ನಿಚರ್ ಮಧ್ಯೆ ಆತ ಬೀಳ್ತಾನೆ. ಫಾಲಿಂಗ್ ಅಮಿಡ್ಸ್ ದ ಫರ್ನಿಚರ್. ಅಮಿಡ್ಸ್ಟ್ ಅಂತಂದ್ರೆ ಮಧ್ಯ, ನಡುವೆ. ಓಕೆ, ಸೊ ಅಲ್ಲಿರುವಂತಹ ಬೆಂಚ್ಗಳು ಅಥವಾ ಟೇಬಲ್ಗಳು ಅವೆಲ್ಲ ಏನಿದೆ ಫರ್ನಿಚರ್, ಅವುಗಳ ಮಧ್ಯೆ ಹೋಗಿ ಆತ ಉರುಳಿಕೊಂಡು ಬೀಳ್ತಾನೆ. ಸೊ ದಿಸ್ ಹ್ಯಾಪನ್ಡ್ ಅಟ್ ದಟ್ ನೈಟ್. ಸೊ ಸ್ವಾಮಿ ಹ್ಯಾಸ್ ಬಿಟನ್ ಸಮ್ ಹ್ಯೂಮನ್ ಬೀಯಿಂಗ್. he started crying loudly. He ran and tumbling and he fell amidst the furniture. In a moment, ಅಷ್ಟು ಜೋರಾಗಿ ಶಬ್ದ ಬಂದಾಗ, that moment, in a moment, father, cook and servant came in carrying light. ಸೊ ಯಾರೋ ಕೂಗ್ತಾ ಇದ್ದಾರೆ ಅಂತ ಅನ್ಬಿಟ್ಟು ಆ ಕೂಗಾಟವನ್ನ ಕೇಳಿ ರಾತ್ರಿಯಲ್ಲಿ ಏನ್ ಮಾಡ್ತಾರೆ, ಯಾರು ಬರ್ತಾರೆ, ಆ ಕ್ಷಣದಲ್ಲಿ ಓಡಿ ಬರ್ತಾರೆ. ಪೀಪಲ್ ಕೇಮ್ ರನ್ನಿಂಗ್ ಇನ್ ಟು ದ ಆಫೀಸ್ ರೂಮ್ ವೇರ್ ಸ್ವಾಮಿ ವಾಸ್ ಸ್ಲೀಪಿಂಗ್. Who came there? His father, a cook, ಅಡಿಗೆಯವನು. ಓಕೆ, a servant, ಒಬ್ಬ ಸೇವಕ. 3 ಜನ ಓಡಿ ಬರ್ತಾರೆ. ಏನ್ ತಗೊಂಡ್ ಬರ್ತಾರೆ, ಲೈಟ್, ದೀಪ, ಲಾಠೀನ್ ಅನ್ನ ತೆಗೆದುಕೊಂಡು ಓಡಿ ಬರ್ತಾರೆ. ಓಕೆ, ಸೊ and all 3 of them fell on the burglar. So you can imagine, when they came into the room, there was complete darkness, isn't it? So one of them carrying a light. So all 3 of them were running behind one another. And when they entered into the room, they also fell on the burglar. ಸೊ ಅವರು 3 ಜನ ಕೂಡ ಓಡಿ ಬರ್ತಾ ಅಲ್ಲಿ ಕತ್ತಲೆ ಇದ್ದಿದ್ರಿಂದ ಆ ಬರ್ಗ್ಲರ್ ಅಥವಾ ಆಕ್ಚುಲಿ ಆತ ಯಾರು, ಬರ್ಗ್ಲರ್, ಒಬ್ಬ ಕಳ್ಳ. ಓಕೆ, ಸೊ ಆ ಕಳ್ಳನ ಮೇಲೆ ಬಿದ್ಬಿಡ್ತಾರೆ. ಹೂ ಲೇ ಅಮಿಡ್ಸ್ ದ ಫರ್ನಿಚರ್ ವಿತ್ ಅ ಬ್ಲೀಡಿಂಗ್ ಆಂಕಲ್. ಸೊ ಸ್ವಾಮಿ ಏನ್ ಮಾಡಿದಾನೆ, ಈಗ ಕಚ್ಚಿದಾನೆ ಆತನನ್ನ ಅಲ್ವಾ. ಸ್ವಾಮಿ ಹ್ಯಾಸ್ ಬಿಟನ್ ಹಿಮ್ ವೆರಿ ಟೈಟ್ಲಿ. ಓಕೆ, ಸೊ his ankle was bleeding. ಆತನ ಕಾಲು ಏನಾಗ್ತಾ ಇತ್ತು, ರಕ್ತ ಸೋರ್ತಾ ಇತ್ತು. ಓಕೆ, ಸೊ ರಕ್ತ ಸೋರುತ್ತಾ ಫರ್ನಿಚರ್ ಗಳ ಮಧ್ಯೆ ಬಿದ್ದಿದ್ದ ಆತನ ಮೇಲೆ ಈ 3 ಜನ ಬೀಳ್ತಾರೆ. ಆಲ್ ಆಫ್ ದೆಮ್ ಫೆಲ್ ಆನ್ ದ ಬರ್ಗ್ಲರ್. ಓಕೆ, ಸೊ ಈ ತರ ಸ್ವಾಮಿ ಏನ್ ಮಾಡಿದಾನೆ, ದಿಸ್ ಈಸ್ ಹೌ ಸ್ವಾಮಿ ಕಾಟ್ ದ ಬರ್ಗ್ಲರ್. ಸೊ ದೆನ್ when Swami realized, everyone realized that Swami has caught the burglar.
What happened? Congratulations. After that, the next day, congratulations were showered on Swami next day. So, ಸ್ವಾಮಿಯ ಮೇಲೆ ಅಭಿನಂದನೆಗಳ ಮಹಾಪೂರವೇ ಹರಿದು ಬಂತು. ಓಕೆ, ಅಭಿನಂದನೆಗಳ ಮಹಾಪೂರ ಹರಿದು ಸ್ವಾಮಿಯ ಮೇಲೆ ಬಂತು ಅಂದ್ರೆ ಏನರ್ಥ? ಎಲ್ಲರೂ ಸ್ವಾಮಿಯನ್ನ ಅಭಿನಂದಿಸಿದ್ರು. ವೈ ದೇ ಕಾಂಗ್ರ್ಯಾಚುಲೇಟೆಡ್ ಹಿಮ್? Because Swami had caught a burglar. His classmates looked at him with respect and his teacher patted his back. How the people congratulated Swami, athwa how his friends and teachers congratulated Swami ಅಂತಂದ್ರೆ ನೀವು ಇದನ್ನ ಬರಿಬೇಕಾಗುತ್ತೆ. His classmates looked at him with respect. So ಆತನ ಕ್ಲಾಸ್ಮೇಟ್ಸ್ ಏನ್ ಮಾಡಿದ್ರು? ಆತನನ್ನು ತುಂಬಾ ಗೌರವದಿಂದ ನೋಡಿದರು. ಸಹಪಾಠಿಗಳು. ಓಕೆ, ಕ್ಲಾಸ್ಮೇಟ್ಸ್ ಅಂತಂದ್ರೆ ಸಹಪಾಠಿಗಳು. ಈಗ ನೀವೆಲ್ಲ ಒಟ್ಟಿಗೆ ಓದ್ತಾ ಇದ್ದೀರಲ್ವಾ, ಅದೇ ತರ ಸಹಪಾಠಿಗಳು ಆತನನ್ನ ತುಂಬಾ ಗೌರವದಿಂದ ನೋಡ್ತಾರೆ. ಅಂಡ್ ಹಿಸ್ ಟೀಚರ್ ಪ್ಯಾಟೆಡ್ ಹಿಸ್ ಬ್ಯಾಕ್. ಆತನ ಗುರುಗಳು ಕೂಡ ಆತನ ಬೆನ್ನು ತಟ್ಟುತ್ತಾರೆ. ಪ್ಯಾಟೆಡ್ ಹಿಸ್ ಬ್ಯಾಕ್ ಅಂತಂದ್ರೇನು? ಬೆನ್ನು ತಟ್ಟು, ಬೆನ್ನು ತಟ್ಟುವುದು. ಓಕೆ, ಶಾಬಾಷ್ ಅಂತ ಬೆನ್ನು ತಟ್ತಾರೆ. ದ ಹೆಡ್ ಮಾಸ್ಟರ್ ಸೆಡ್ ದಟ್ ಹಿ ವಾಸ್ ಅ ಟ್ರೂ ಸ್ಕೌಟ್. ಆತ ಒಬ್ಬ ಒಳ್ಳೆಯ ಬೇಹುಗಾರ ಅಥವಾ ಒಳ್ಳೆಯ ವ್ಯಕ್ತಿ ಅಂತ ಆತನನ್ನ ಹೆಡ್ ಮಾಸ್ಟರ್ ಕೂಡ, ಪ್ರಾಂಶುಪಾಲರು ಕೂಡ ಹೇಳ್ತಾರೆ. ಓಕೆ, Swami had bitten into the flesh of one of the most notorious housebreakers of the district. ಯಾಕೆ ಇಷ್ಟೆಲ್ಲ ಅಭಿನಂದನೆ? Why all this much congratulations were showered on him? Because he had bitten. ಆತ ಏನ್ ಮಾಡಿದಾನೆ? one of the notorious housebreakers, ಒಬ್ಬ ಕುಖ್ಯಾತ. notorious ಅಂತಂದ್ರೇನು? ಕುಖ್ಯಾತ. ಹೌಸ್ ಬ್ರೇಕರ್ಸ್, ಮನೆಗಳನ್ನ ಕದಿತಾ ಇರುವಂತಹ ಕಳ್ಳ, ಆತನನ್ನ ಹಿಡಿದಿದ್ದಾರೆ. ಓಕೆ, ಸೊ ಹಿಡಿದಿದ್ದಾನೆ ಯಾರು? ಸ್ವಾಮಿ. ಅಂಡ್ ದ ಪೊಲೀಸ್ ವೇರ್ ಗ್ರೇಟ್ಫುಲ್ ಟು ಹಿಮ್ ಫಾರ್ ಇಟ್. ನೋಡಿ, ಅಲ್ಲಿರುವಂತಹ ಪೊಲೀಸ್ ಕೂಡ ಕಳ್ಳನನ್ನ, ನಟೋರಿಯಸ್ ಬರ್ಗ್ಲರ್ ಅನ್ನ ಅಥವಾ ನಟೋರಿಯಸ್ ಹೌಸ್ ಬ್ರೇಕರ್ನ ಹುಡುಕ್ತಾ ಇದ್ರು. ಓಕೆ, ಸೊ ಆದ್ದರಿಂದ ಸ್ವಾಮಿನೇ ಈ ಕೆಲಸ ಮಾಡಿರೋದ್ರಿಂದ ಆತನನ್ನ ಅಭಿನಂದಿಸಿದ್ರು. ಯಾರು? ಪೊಲೀಸ್ ಆಫೀಸರ್ಸ್ ಕೂಡ ಆತನನ್ನ ಅಭಿನಂದಿಸ್ತಾರೆ. ಓಕೆ, ನೆಕ್ಸ್ಟ್ paragraph 16. ಸೊ ಅಭಿನಂದಿಸ್ತಾ ದ ಇನ್ಸ್ಪೆಕ್ಟರ್ ಸೆಡ್. ಇನ್ಸ್ಪೆಕ್ಟರ್ ಏನ್ ಹೇಳ್ತಾರೆ? ವೈ ಡೋಂಟ್ ಯು ಜಾಯಿನ್ ದ ಪೊಲೀಸ್ ವೆನ್ ಯು ಆರ್ ಗ್ರೋನ್ ಅಪ್? ನೀನು ದೊಡ್ಡೋನಾದ್ಮೇಲೆ ಪೊಲೀಸ್ಗೆ ಯಾಕೆ ಜಾಯಿನ್ ಆಗ್ಬಾರ್ದು? ಅಂದ್ರೆ ಜಾಯಿನ್ ಆಗು ಅನ್ನೋ ತರ ಆತನಿಗೆ ಇನ್ವಿಟೇಷನ್ ಕೊಡ್ತಾ ಇದ್ದಾರೆ. ಓಕೆ, ಸೊ ಆಪ್ಷನ್ ಕೊಡ್ತಾ ಇದ್ದಾರೆ. ಯು ಕ್ಯಾನ್ ಜಾಯಿನ್ ದ ಪೊಲೀಸ್. ಸೊ ನೀನು ಇಷ್ಟು ಧೈರ್ಯವಂತ ಇದೆಯಾ ಅಂದ್ರೆ ನೀನು ಪೊಲೀಸ್ ಆಫೀಸರ್ ಆಗ್ಬಹುದು ಅಂತ. ಸ್ವಾಮಿ ಏನ್ ಹೇಳ್ತಾನೆ ಅದಕ್ಕೆ? ಸ್ವಾಮಿ ಸೆಡ್ ಫಾರ್ ದ ಸೇಕ್ ಆಫ್ ಪೊಲೈಟ್ನೆಸ್. ಯಾಕೆ ಅಂತಂದ್ರೆ ಪೊಲೀಸ್ ಆಫೀಸರ್ ಜೊತೆ ತುಂಬಾ ಚೆನ್ನಾಗಿ ಮಾತಾಡ್ಬೇಕು ಅಲ್ವಾ. ಸೊ ಆತ ಏನ್ ಹೇಳ್ತಾನೆ? ದೊಡ್ಡವ್ರ ಜೊತೆ ರಿಜೆಕ್ಟ್ ಮಾಡಬಾರ್ದು ಅಂತ. ಸರ್ಟನ್ಲಿ ಎಸ್ ಅಂತಂದ್ರೆ ಓಕೆ ಸರ್ ಅಂತ ಅರ್ಥ. ಓಕೆ, ಆಯ್ತು ಜಾಯಿನ್ ಆಗ್ತೀನಿ ಅಂತ ಸ್ವಾಮಿ ಒಪ್ಪಿಗೆಯನ್ನ ಸೂಚಿಸ್ತಾನೆ. ಸೊ ದಿಸ್ ಈಸ್ ನಥಿಂಗ್ ಬಟ್ ಅಗ್ರೀಯಿಂಗ್. ಓಕೆ, ಸೊ ಆತ ಅಗ್ರಿ ಮಾಡ್ತಾನೆ, ಒಪ್ಪಿಗೆಯನ್ನ ಸೂಚಿಸ್ತಾನೆ. ಆದರೆ ಸ್ವಾಮಿಗೆ ಗೊತ್ತು, ಮೊದ್ಲೇ ಡಿಸೈಡ್ ಮಾಡಿದ್ದಾನೆ ಅಲ್ವಾ. ಸೊ ಆತ ಚಿಕ್ಕ ಹುಡುಗ ಆದ್ರೂನು ಮೊದ್ಲೇ ಆತ ತಾನು ದೊಡ್ಡವನಾದ್ಮೇಲೆ ಏನಾಗ್ಬೇಕು ಅಂತ ಆತ ಆಲ್ರೆಡಿ ಹಿ ಹ್ಯಾಸ್ ಮೇಡ್ ಅಪ್ ಹಿಸ್ ಮೈಂಡ್. ಓಕೆ, ಮೇಡ್ ಅಪ್ ಹಿಸ್ ಮೈಂಡ್ ಅಂತಂದ್ರೆ ಆಲ್ರೆಡಿ ಹಿ ಹ್ಯಾಸ್ ಡಿಸೈಡೆಡ್ ವಾಟ್ ಟು ಡೂ ವೆನ್ ಹಿ ಗ್ರೋಸ್ ಅಪ್. ಓಕೆ, ಸೊ ಆತ ಏನಾಗ್ಬೇಕು ಅನ್ಕೊಂಡಿದ್ದ? ಟು ಬಿ ಅ ಇಂಜಿನ್ ಡ್ರೈವರ್, ಯಂತ್ರದ ಚಾಲಕ ಆಗ್ಬೇಕು. ಅ ರೈಲ್ವೆ ಗಾರ್ಡ್, ರೈಲ್ವೆ ಸಿಬ್ಬಂದಿ ಆಗ್ಬೇಕು. ಓಕೆ, ರೈಲ್ವೆ ಗಾರ್ಡ್, ರೈಲ್ವೆಯಲ್ಲಿ ನೌಕರಿ ಮಾಡ್ಬೇಕು. ಆರ್ ಅ ಬಸ್ ಕಂಡಕ್ಟರ್, ಅಥವಾ ಬಸ್ಸಿನ ಒಬ್ಬ ಕಂಡಕ್ಟರ್, ನಿರ್ವಾಹಕ ಆಗ್ಬೇಕು ಅಂತ ಆತ ಡಿಸೈಡ್ ಮಾಡ್ಬಿಟ್ಟಿದ್ದಾನೆ. ಆದರೆ ವೆನ್ ದ ಪೊಲೀಸ್ ಇನ್ಸ್ಪೆಕ್ಟರ್ ಸೆಡ್ ಹಿಮ್ ಯು ಕ್ಯಾನ್ ಜಾಯಿನ್ ದ ಪೊಲೀಸ್, he certainly agreed and told
ಓಕೆ ಸರ್, ಎಸ್ ಸರ್. ಸೊ ಇದು ಕೂಡ ನಿಮ್ಗೆ ಒಂದು ಕ್ವಶನ್ ಬರುತ್ತೆ. ವಾಟ್ ಸ್ವಾಮಿ ಹ್ಯಾಸ್ ಮೇಡ್ ಅಪ್ ಹಿಸ್ ಮೈಂಡ್ ಟು ಬಿಕಮ್ ವೆನ್ ಹಿ ಗ್ರೋಸ್ ಅಪ್? ಅದಕ್ಕೆ ಆನ್ಸರ್ ಏನು? ಇಂಜಿನ್ ಡ್ರೈವರ್, ರೈಲ್ವೆ ಗಾರ್ಡ್ ಆರ್ ಅ ಬಸ್ ಕಂಡಕ್ಟರ್ ಇನ್ ಹಿಸ್ ಲೈಫ್. ನೆಕ್ಸ್ಟ್, ಸೊ ಇಷ್ಟೆಲ್ಲ ಆದ್ಮೇಲೆ ಸ್ವಾಮಿ ಮನೆಗೆ ಬಂದಿದ್ದಾನೆ ಇವಾಗ. ಸೊ ಸ್ವಾಮಿಯ ತಂದೆ ಕೂಡ ಮನೆಗೆ ಬಂದ್ರು. ವೆನ್ ಹಿ ರಿಟರ್ನ್ಡ್ ಹೋಮ್ ಫ್ರಮ್ ದ ಕ್ಲಬ್ ದಟ್ ನೈಟ್, ಫಾದರ್ ಆಸ್ಕ್, ವೇರ್ ಈಸ್ ದ ಬಾಯ್? ತಾಯಿಯನ್ನ ತಂದೆ ಕೇಳ್ತಾ ಇದ್ದಾರೆ. ಇಲ್ಲಿ ಸ್ವಾಮಿಯ ತಂದೆ ಅವರ ತಾಯಿಯನ್ನ ಕೇಳ್ತಾ ಇದ್ದಾರೆ, ವೇರ್ ಈಸ್ ದ ಬಾಯ್? ಸೊ ಮಗ ಎಲ್ಲಿ ಹೋದ? ಹಿ ಈಸ್ ಅಸ್ಲೀಪ್. ತಾಯಿ ಏನ್ ಹೇಳ್ತಾ ಇದ್ದಾನೆ ನೋಡಿ, ಆತ ಆಲ್ರೆಡಿ ಮಲಗಿದ್ದಾನೆ. ಹಿ ಈಸ್ ಅಸ್ಲೀಪ್. ಆಲ್ರೆಡಿ ಇಷ್ಟು ಬೇಗ ಮಲಗಿದಾನ ಅಂತ ಕೇಳ್ತಾರೆ ತಂದೆ. ಹಿ ಡಿಡ್ ನಾಟ್ ಹ್ಯಾವ್ ಅ ವಿಂಕ್ ಆಫ್ ಸ್ಲೀಪ್ ಹೋಲ್ ಲಾಸ್ಟ್ ನೈಟ್, ಸೆಡ್ ಹಿಸ್ ಮದರ್. ಅಂದ್ರೆ ಆತ ನಿದ್ದೆ ಹೋಗಿಲ್ಲ ನಿನ್ನೆ ರಾತ್ರಿ. ಲಾಸ್ಟ್ ನೈಟ್ ಅಂತಂದ್ರೇನು? ನಿನ್ನೆ ರಾತ್ರಿ. ಓಕೆ, ನಿನ್ನೆ ರಾತ್ರಿ ಆತ ಒಂದು ಚೂರು ಕಣ್ಣು ಮುಚ್ಚಿಲ್ಲ. ಕಣ್ಣು ಮುಚ್ಚಿಲ್ಲ. ವಿಂಕ್ ಅಂತಂದ್ರೇನು? ಒಂದ್ ಚೂರು ಕಣ್ಣು ಮುಚ್ಚಿ ನಿದ್ದೆ ಮಾಡಿಲ್ಲ ಅಂತ ಅರ್ಥ. ಓಕೆ, ಯಾಕೆ ನಿದ್ದೆ ಮಾಡಿಲ್ಲ? ಯಾಕೆ ಸ್ವಾಮಿ ನಿದ್ದೆ ಮಾಡಿಲ್ಲ? ಸ್ವಾಮಿ ಯಾಕೆ ನಿದ್ದೆ ಮಾಡಿಲ್ಲ? ಸ್ವಾಮಿಗೆ ಅಂಜಿಕೆ ಆಗ್ಲತ್ತಿದ್ರಿ ಮೇಡಮ್. ಸಿಂಗಲ್ ಮಕ್ಕಳ ಅಂಜಿಕೆ ಆಗ್ತಾ ಇದೆ. ಮತ್ತೆ ಯಾರು ಬಂದಿದ್ರು ರೂಮ್ಗೆ? ಕಳ್ಳ ಬಂದಿದ್ದ ಅಲ್ವಾ? ಸೊ ಕಳ್ಳ ಬಂದಿದ್ದ, ಸ್ವಾಮಿ ಕಳ್ಳನನ್ನ ಹಿಡಿದಿದ್ದಾನೆ ಅಲ್ವಾ? ಇದೆಲ್ಲ ಸ್ವಾಮಿಗೆ ನಿದ್ದೆ ಬಂದಿಲ್ಲ. ಸೊ ಓಕೆ, ಇವಾಗ ಕೇಳಿಸ್ಕೊಳ್ಳಿ. ವೇರ್ ಈಸ್ ಹಿ ಸ್ಲೀಪಿಂಗ್? ಹಾಗಾದ್ರೆ ಎಲ್ಲಿ ಮಲಗಿದಾನೆ ಅಂತ ಯಾರು ಕೇಳ್ತಾರೆ ಇಲ್ಲಿ? ಫಾದರ್ ಮದರ್. ವೇರ್ ಈಸ್ ಹಿ ಸ್ಲೀಪಿಂಗ್? ಇನ್ ಹಿಸ್ ಯೂಶುವಲ್ ಪ್ಲೇಸ್. ಸೊ ಆತನ ಡೈಲಿ ಆತ ಎಲ್ಲಿ ಮಲಗ್ತಾ ಇದ್ದಾನೋ ಅಲ್ಲೇ ಮಲಗಿದಾನೆ ಅಂತ ತಾಯಿ ಹೇಳ್ತಾರೆ. ಓಕೆ, ಮದರ್ ಸೆಡ್ ಕ್ಯಾಶುವಲಿ. ಸೊ ಸಮಾಧಾನವಾಗಿ ಹೇಗೆ ಹೇಳ್ತಾರ? ತಾಯಿ ಹೇಳ್ತಾರೆ, ಯಾವಾಗ್ಲೂ ಎಲ್ಲಿ ಮಲಗ್ತಾ ಇದ್ನೋ ಅಲ್ಲೇ ಮಲಗಿದಾನೆ. ಅಂದ್ರೆ ಎಲ್ಲಿ ಮಲಗ್ತಾನೆ ಸ್ವಾಮಿ? ವಿತ್ ಹಿಸ್ ಗ್ರ್ಯಾಂಡ್ ಮದರ್, ರೈಟ್? ವಿತ್ ಹಿಸ್ ಗ್ರಾನಿ. ಸೊ ಇವತ್ತು ಕೂಡ ಅಲ್ಲೇ ಮಲಗಿದಾನೆ. ಹಿ ವೆಂಟ್ ಟು ಬೆಡ್ ಅಟ್ 7:30. 7:30ಗೆ ಆತ ಮಲಗ್ಬಿಟ್ಟಿದ್ದಾನೆ ಅಂತ ತಾಯಿ ಹೇಳ್ತಾರೆ. ಸೊ ತಂದೆಗೆ ಇವಾಗ ಗೊತ್ತಾಯ್ತು, ಒಂದೇ ದಿನ ಸ್ವಾಮಿ ಒಬ್ನೇ ಮಲಗಿದ್ದು. ಸೊ ನೆಕ್ಸ್ಟ್ ಡೇ ಸೇಮ್ ಅದೇ ಯೂಶುವಲ್ ಮಾಡ್ತಾ ಇದ್ದಾನೆ. ಅಂದ್ರೆ ಮತ್ತೆ ವಾಪಸ್ ಗ್ರ್ಯಾಂಡ್ ಮದರ್ ಹತ್ರನೇ, ಅಜ್ಜಿ ಹತ್ರನೇ ಹೋಗಿ ಮಲಗಿದ್ದಾನೆ ಅಂತ ತಂದೆಗೆ ಗೊತ್ತಾಯ್ತು. ಸ್ಲೀಪಿಂಗ್ ಬಿಸೈಡ್ ಹಿಸ್ ಗ್ರಾನಿ ಅಗೇನ್. ಮತ್ತೆ ಆತ ಅಜ್ಜಿ ಜೊತೆ ಮಲಗಿದಾನ ಅಂತ ತಂದೆ ಹೇಳ್ತಾರೆ. ನೋ ವಾಂಡರ್ ಹಿ ವಾಂಟೆಡ್ ಟು ಬಿ ಅಸ್ಲೀಪ್ ಬಿಫೋರ್ ಐ ಶುಡ್ ರಿಟರ್ನ್ ಹೋಮ್. ಕ್ಲೆವರ್ ಬಾಯ್. ತಂದೆಯ ಎಕ್ಸ್ಪ್ರೆಷನ್ ನೋಡಿ ಇಲ್ಲಿ. ನೋ ವಂಡರ್, ಆಶ್ಚರ್ಯ ಏನಿಲ್ಲ. ಓಕೆ, ನನಗೆ ಮೊದ್ಲೇ ಗೊತ್ತಿತ್ತು, ಏನು ಆಶ್ಚರ್ಯ ಇಲ್ಲ. ಆತ ಮತ್ತೆ ವಾಪಸ್ ಹೋಗಿ ಅಜ್ಜಿ ಜೊತೆನೆ ಮಲಗಿದಾನೆ. ನಾನು ಬರೋದಕ್ಕಿಂತ ಮುಂಚೆನೆ ಆತ ಮಲಗಿದಾನೆ. ನಾನ್ ಬಂದ್ರೆ ಮಲಗಕ್ ಬಿಡೋದಿಲ್ಲ ಅಂತ ಮಲಗಿದಾನೆ. ಸೊ ಕ್ಲೆವರ್ ಬಾಯ್, ತುಂಬಾ ಬುದ್ಧಿವಂತ ಹುಡುಗ ಅಂತ ತಂದೆ ಹೇಳ್ತಾರೆ ವ್ಯಂಗ್ಯವಾಗಿ. ಓಕೆ, ಬುದ್ಧಿವಂತ ಹುಡುಗ, ನಾನ್ ಬರೋಕ್ಕೂ ಮುಂಚೆ ಹೋಗಿ ಮಲಗಿದಾನೆ, ತುಂಬಾ ಬುದ್ಧಿವಂತ ಇದ್ದಾನೆ ನಿನ್ ಮಗ ಅಂತ ತಂದೆ ಹೇಳ್ತಾರೆ. ಸೊ ಇದನ್ನ ಕೇಳಿ ಮದರ್ ಲಾಸ್ಟ್ ಹರ್ ಟೆಂಪರ್. ಸೊ ಮದರ್ ಗಾಟ್ ಆಂಗ್ರಿ. ಲಾಸ್ಟ್ ಹರ್ ಟೆಂಪರ್ ಅಂತಂದ್ರೆ ಆಂಗ್ರಿ, ತುಂಬಾ ಸಿಟ್ಟು, ಕೋಪ ಬಂತು. ಯಾರಿಗೆ? ತಾಯಿಗೆ. ಯಾಕೆ ಕೋಪ ಬಂತು? ಯು ಲೆಟ್ ಹಿಮ್ ಸ್ಲೀಪ್ ವೇರ್ ಹಿ ಲೈಕ್ಸ್. ತಾಯಿ ಹೇಳ್ತಾ ಇದ್ದಾರೆ, ಈಗ ಅವನು ಎಲ್ಲಿ ಇಷ್ಟನೋ ಅಲ್ಲಿ ಆತನನ್ನ ಮಲಗೋದಿಕ್ಕೆ ಬಿಟ್ಬಿಡಿ. ಓಕೆ, ಯು ನೀಡ್ ನಾಟ್ ರಿಸ್ಕ್ ಹಿಸ್ ಲೈಫ್ ಅಗೇನ್. ಸೊ ನೀವು ಆತನ ಜೀವನವನ್ನ ತೊಂದರೆಗೆ ಸಿಲುಕಿಸುವುದು ಬೇಡ, ಅಪಾಯ ತಂದು ಕೊಡುವುದು ಮತ್ತೆ ಬೇಡ. ರಿಸ್ಕ್ ಅಂತಂದ್ರೆ ಅಪಾಯ, ಮತ್ತೆ ಆತನ ಜೀವವನ್ನ ಅಪಾಯಕ್ಕೆ ಸಿಲುಕಿಸಬೇಡಿ. ಫಾದರ್ ಮಂಬಲ್ಡ್ ಆಸ್ ಹಿ ವೆಂಟ್ ಟು ಚೇಂಜ್. ಫಾದರ್ ಇವಾಗ ಅಸ್ಪಷ್ಟವಾಗಿ ಗೊಣಗ್ತಾ ಇದ್ದಾರೆ. ತಮ್ಮಷ್ಟಕ್ಕೆ ತಾವೇ
ಏನ್ ಮಾಡ್ತಾ ಇದ್ದಾರೆ? ಮಂಬಲ್ ಅಂತಂದ್ರೆ ಗೊಣಗೋದು, ಯಾರಿಗೂ ಕೇಳಿಸ್ದೇ ಇರೋ ಹಾಗೆ ಚಿಕ್ಕದಾಗಿ ಮಾತಾಡೋದು, ಅಸ್ಪಷ್ಟವಾಗಿ. ಓಕೆ, ಅಸ್ಪಷ್ಟವಾಗಿ ಗೊಣಗುವುದು. ಏನಂತ ಗೊಣಗ್ತಾ ಇದ್ದಾರೆ? ಆಲ್ ರೈಟ್, ಮಾಲಿ ಕಾಡಲ್ ಅಂಡ್ ಸ್ಪಾಯ್ಲ್ ಹಿಮ್ ಆಸ್ ಮಚ್ ಆಸ್ ಯು ಲೈಕ್, ಓನ್ಲಿ ಡೋಂಟ್ ಬ್ಲೇಮ್ ಮೀ ಆಫ್ಟರ್ ವರ್ಡ್ಸ್. ಯಾರು ಹೇಳ್ತಾ ಇರೋದು? ಇದು ಫಾದರ್. ಏನ್ ಹೇಳ್ತಾ ಇರೋದು? ಮಾಲಿ ಕಾಡಲ್ ಅಂತಂದ್ರೆ ಮುದ್ದು ಮಾಡುವುದು. ಮಾಲಿ ಕಾಡಲ್ ಅಂದ್ರೆ ಮುದ್ದು ಮಾಡು. ಸೊ ಎಷ್ಟು ಬೇಕೋ ಅಷ್ಟು ನೀನು ಮುದ್ದು ಮಾಡು, ಮುದ್ದು ಮಾಡಿ ಆತನನ್ನ ಹಾಳು ಮಾಡು. ಆದರೆ ನನ್ನನ್ನ ಆಮೇಲೆ ಬ್ಲೇಮ್ ಮಾಡಬೇಡ ಅಂತಂದ್ರೆ ನನ್ನನ್ನ ಬೈಬೇಡ ಅಂತ ತಂದೆ ಹೇಳ್ತಾರೆ. ಸ್ವಾಮಿ ಫಾಲೋವಿಂಗ್ ದ ಹೋಲ್ ಕಾನ್ವರ್ಸೇಷನ್ ಫ್ರಮ್ ಅಂಡರ್ ದ ಬ್ಲಾಂಕೆಟ್. ಬ್ಲಾಂಕೆಟ್ ಒಳಗಿಂದನೇ ಸ್ವಾಮಿ ಈ ಎಲ್ಲ ಮಾತುಕತೆಗಳನ್ನ ಕೇಳಿಸ್ಕೊತಾ ಇದ್ದಾನೆ. ಫೆಲ್ಟ್ ಟ್ರೆಮೆಂಡಸ್ಲಿ ರಿಲೀವ್ಡ್ ಟು ಹಿಯರ್ ದಟ್ ಹಿಸ್ ಫಾದರ್ ವಾಸ್ ಗಿವಿಂಗ್ ಹಿಮ್ ಅಪ್. ಸೊ ಇದನ್ನೆಲ್ಲ ಕೇಳಿಸ್ಕೊಂಡು ಸ್ವಾಮಿ ಏನ್ ಅನ್ಕೋತಾ ಇದ್ದಾನೆ? ಲಾಸ್ಟ್ ಅಲ್ಲಿ ಖುಷಿ ಆಗತ್ತೆ ಅವನಿಗೆ, ತುಂಬಾ ಖುಷಿ ಆಗ್ಬಿಟ್ಟು ಸಮಾಧಾನ, ರಿಲೀವ್ ಅಂತಂದ್ರೆ ಸಮಾಧಾನ, ಸಮಾಧಾನ ಆಗ್ಬಿಟ್ಟು ಏನ್ ಹೇಳ್ತಾನೆ? ಹಿಸ್ ಫಾದರ್ ವಾಸ್ ಗಿವಿಂಗ್ ಹಿಮ್ ಅಪ್. ಸದ್ಯ ನಮ್ಮ ತಂದೆ ನನ್ನ ಬಿಟ್ರು, ಮತ್ತೆ ನನ್ನನ್ನ ಒಬ್ನೇ ಮಲಗೋದಿಕ್ಕೆ ಹೇಳೋದಿಲ್ಲ ಅಂತ ಸ್ವಾಮಿಗೆ ಇವಾಗ ತುಂಬಾ ಖುಷಿ ಆಗ್ತಾ ಇದೆ, ಸಮಾಧಾನ ಆಗ್ತಾ ಇದೆ. ಓಕೆ, ಸೊ ಇದಿಷ್ಟು ಹೀರೋ ಅನ್ನೋಂಥ ಒಂದು ಪಾಠ. ಇಲ್ಲಿ ನೀವು ಸ್ವಾಮಿಯ ತುಂಟತನವನ್ನ ನೋಡ್ಬೋದು, ಆತನ ಚುರುಕುತನ, ಹಿಸ್ ಕ್ಲೆವರ್ನೆಸ್, ಹಿಸ್ boldness. Okay, so how he was very active boy and how he tried to escape from his father's punishment, all you can see in this lesson. Also the bravery of him, how he caught the burglar. Okay, so this is the story. If anything is there to ask, you can ask me. ಕೇಳಿಸ್ತಾ ಇದೆಯಾ ಮಕ್ಕಳೇ?